ಆದೇಶ ಕೊಟ್ಟಿದೆ. ಇಲ್ಲೆಲ್ಲ ಆಧಾರ್ ಕಾರ್ಡ್ ಎತ್ಕೊಳ್ಳಿ. ಇಲ್ಲಿ ಲೋಕಲ್ ರೈತರುಗಳು ನಾವು ಯಾರು, ಇಲ್ಲಿ ಲೋಕಲ್ ರೈತರುಗಳು ಯಾರು ಕೇಳಿದಂಗೆ ಮಾಧ್ಯಮದವ್ರಿಗೆ ತೋರಿಸ್ಬೇಕು ನೀವು ಅಂತ ಹೇಳಿ ಆದೇಶ ಕೊಟ್ಟಿದೆ. ಇಲ್ಲೆಲ್ಲ ನಮ್ಮ ಲೋಕಲ್ ನಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾವೆಲ್ಲ ಬಂದಿರ್ತಕ್ಕಂಥ. ನನ್ನ ಜೊತೆ ಸುರೇಶ್ ಬಾಬು ಅವರು ಬಂದವರು, ಮಂಜೇಗೌಡರು, ರಮೇಶ್ ಗೌಡರು, ಪ್ರಕಾಶ್ ಅಣ್ಣ, ನಮ್ಮ ರಶ್ಮಿ ರಾಮೇಗೌಡರು, ನಮ್ಮ ಜಯಮೂರ್ತವರೆಲ್ಲ ಬಂದಿದ್ದಾರೆ. ನಾವೆಲ್ಲ ಕೆಳಗಡೆ ಇಳಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕುಮಾರಣ್ಣವರು ನಿಮ್ ಪರವಾಗಿ ಚರ್ಚೆ ಮಾಡಿದ್ರೆ ನಮ್ದೇನು ತಕರಾರಿಲ್ಲ. ಇಲ್ಲಿ ಬಂದು 80% ರೈತರು ನಾವು ಕೊಡಕ್ ಒಪ್ಪಿದ್ದೀವಿ ಅಂತ ಹೇಳಿದ್ರೆ ನಾವು ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ನಾವು ಕುಮಾರಣ್ಣ ಇಳಿದು ಹೋಗ್ತೀವಿ, ಒಳ್ಳೇದಾಗ್ಲಿ ಅಂತ. ಆದ್ರೆ ಇಲ್ಲಿ 80% ಒಪ್ಪಿಲ್ಲ. ನಾವು 5700 ಜನ ಅಬ್ಜೆಕ್ಷನ್ ಹಾಕಿದೀವಿ. ನಮ್ಮ ಅಬ್ಜೆಕ್ಷನ್ಗೆ ಇಲ್ಲಿವರೆಗೂ ಜಿಲ್ಲಾಡಳಿತ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ಆ ಪ್ರಶ್ನೆ ಕೇಳಕ್ಕೇನೆ ಇವತ್ತು ಇಲ್ಲಿ ಚೇರನ್ನ ಹಾಕಿರ್ತಕ್ಕಂಥ. ಹೌದಲ್ವಾ? ನೀವೆಲ್ಲ ಬಹಳ ಸಹನೆಯಿಂದ ಓದಿಸಿದಿರಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಿನ್ನೆಯಿಂದ ಹೊರಟವ್ರೆ. ತೊಂದರೆ ಇಲ್ಲ. ನಮ್ಮ ಹೋರಾಟವನ್ನು ದಿಕ್ಬೇಕು. ಬರೋದು ರಾತ್ರಿ ಒಂದು ಗುಂಪನ್ನು ಕಳಿಸೋದು, ಹೆಂಗಸರಿಗೆ ಕಿವಿ ಮಾತನ್ನು ಹೇಳೋದು, ಅಯ್ಯೋ ನಿಮ್ ಕೋರ್ಟ್ ತಗೊಂಡ್ರೆ ಕೋರ್ಟ್ ಕೊಟ್ಟಿದ್ರೆ ನಿನ್ ಆಸ್ತಿ 2 ಎಕರೆಗೆ 1 ಎಕರೆ ಲಾಯರ್ ಕೇಳ್ತಾನೆ ಅಂತಾರೆ. ಇನ್ನೊಂದ್ ಕಡೆ ಕೇಳ್ತಾರೆ, ಇಲ್ಲ ಕೋರ್ಟ್ಗೆ ಡೆಪಾಸಿಟ್ ಮಾಡ್ಬಿಡ್ತಾರೆ, ನೀನ್ 20% ನಿನಗೆ ಇದೇ ಕೊಡಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನ ನೋಡಿದ್ರೆ ದಯಮಾಡಿ ನಿಮ್ಮ ತಲೆಗೆ ಹುಳ ಬಿಡುವಂತ ಕೆಲಸ ಪ್ರತಿ ದಿನ ನಡೀತಾ ಇದೆ. ಹೌದಾ ಅಲ್ವಾ? ನಮ್ಮ ಬಿಗ್ ಆಗಿರೋರ್ನ ಸೆಳೆಬಿಟ್ರೆ ಈ ಹೋರಾಟವನ್ನ ಬುಡ ಸಮೇತ ಕತ್ತರಿಸ್ಬಿಡ್ಬೋದು ಅನ್ನುವಂತ ಹುನ್ನಾರ ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರು ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇದನ್ನ ಮಾಡ್ತಾ ಇದ್ದಾರೆ. ಪಾಪ ಅದನ್ನ ನೋಡಿದೆ ನಾನು. ಜಿಬಿಡಿ ಅಧ್ಯಕ್ಷ ಸನ್ಮಾನ್ಯ ನಟರಾಜ್ ಅವರು 6 ಜನ ಹೆಣ್ಮಕ್ಳನ್ನ ಕುಂಡಿಸ್ಕೊಂಡು ಅವ್ರು ಕೆಂಪನ್ ತೊಳೆದವ್ರನ್ನ ಎಲ್ಲ ಕಾಯಂ ನೀವು ಮಾಧ್ಯಮದಲ್ಲಿ ನೋಡಿರ್ಬೇಕು. ಏನಿಲ್ಲ, ಒಂದ್ ಚೆಕ್ ಹಿಡ್ಕೊಬಿಟ್ಟು ಲಕ್ಷ್ಮಮ್ಮ 80 ಲಕ್ಷ, ಲಕ್ಷ್ಮಮ್ಮ 80 ಲಕ್ಷ, ಲಕ್ಷ್ಮಮ್ಮ 80 ಲಕ್ಷ. ಇನ್ನೊಬ್ರು ಸರೋಜಮ್ಮ 1,20,00,000 ಲಕ್ಷ, 1 ಕೋಟಿ. ಏನಪ್ಪ ನಟರಾಜು, ನಮ್ಮ ಭೂಮಿ ತಾಯಿಯನ್ನ ಹರಾಜಾಗ್ತಾ ಇದ್ದೀಯ ನೀನು ರಾಮನಗರದಲ್ಲಿ. ಕೋಟಿಗೆ ನಮ್ಮ ಭೂಮಿ ತಾಯಿಯನ್ನ ಹರಾಜಾಕೋ ಕೆಲಸ ನಿನ್ನ ಕೊಟ್ಟೋದು. ನೀನ್ ಯಾರು ಚೆಕ್ ಕೊಡಕ್ಕೆ? ನೀನ್ ಯಾವ ಸಮಿತಿ ನಿನಗೆ ಅಥಾರಿಟಿ? ಯಾವ ಅಥಾರಿಟಿ ನಿನಗೆ ಡೆಲಿಗೇಟ್ ಮಾಡೈತೆ ನಿನಗೆ ಚೆಕ್ ಕೊಡೋ ಪವರ್ನ? ನೀನ್ ಯಾರಪ್ಪ ರಾಜ? ಇಲ್ಲಿ ಬಾ ಅಂದ್ರೆ ಒಂದ್ ದಿವಸನೂ ಬರ್ಲಿಲ್ಲ. ಒಂದ್ ದಿವಸಕ್ಕೂ ಬಂದು ನಮ್ಮ ರೈತರು ಉತ್ತರ ಕೊಡ್ಲಿಲ್ಲ. ಪಾಪ ನಮ್ಮ ರೈತರು ಮುಖಂಡರು ಪಾಪ ನೆನ್ನೆ ಮಾತಾಡ್ತಿದ್ರಂತೆ, ಕುಮಾರಣ್ಣವ್ರನ್ನ ನಾವು ಕೇಳ್ತೀವಿ ಅಂತ. ಕುಮಾರಣ್ಣ ಯಾವತ್ತಾದ್ರೂ ಬರಬೇಡಿ ಕೇಳಬೇಡಿ ಅಂತ ಹೇಳಿದಾರ? ಕೇಳ್ಬೇಕಾಗಿತ್ತು. ಕುಮಾರಣ್ಣ ನಿಮ್ ಕಾಲದಲ್ಲಿ ಆಗಿತ್ತಣ್ಣ, ನೀವು ಕೈ ಬಿಟ್ಬಿಟ್ರಿ, ನಮ್ಗೆ ಒಂದೇ ಆಗ್ಬಿಟ್ಟೈತೆ, ಇದನ್ನ ಹೆಂಗಾಲ ಮಾಡಿ ನಾವೇನೋ ಬಗೆಹರಿಸ್ಕೊತೀವಿ, ನೀವು ಇದ್ರ ವಿಚಾರಕ್ಕೆ ಬರಬೇಡಿ ಅಂತ ಕೇಳಿದ್ರೆ ಕುಮಾರಣ್ಣ ನಿಮ್ಗೆ ಉತ್ತರ ಕೊಡೋರು. ನೀವು ಇದರಿಂದ ಏನ್ ಅನ್ಯಾಯಕ್ಕೊಳಗಾಗ್ತೀರಿ, ಹೆಂಗ್ ಹಾಳಾಗ್ತೀರಿ, ನಮ್ಮ ಅಮಾಯಕ ರೈತರನ್ನ ಎಲ್ಲಿ ತಗೊಂಡ ಬಲಿ ಹೊಡಿತಾ ಇದ್ದೀರಿ ಅಂತ ಹೇಳಿ ಸವಿಸ್ತಾರವಾಗಿ ಹೇಳೋರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.